ಹಿಂದೆ ಹಳೆ ವಿಡಿಯೋದಲ್ಲಿ ಒಂದು ಹೇಳಿದ್ದೀನಿ. ಬಟ್ ಮನೆಯಲ್ಲಿ ಒಬ್ಬ ಹುಡುಗ ಇಲ್ಲ ಒಬ್ಬ ಹುಡುಗಿ ಇರ್ತಾರೆ. ಬೇರೆ ಎಲ್ಲರಿಗಿಂತ ಅವರಿಗೆ ಸ್ವಲ್ಪ ಎಮೋಷನ್ಸು ಜಾಸ್ತಿ ಫೀಲ್ ಆಗುತ್ತೆ. ಅವರು ಬೇರೆಯವರ ಎಮೋಷನ್ಗಳನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನನೇ ಮಾಡ್ತಾ ಇರ್ತಾರೆ ಜಾಸ್ತಿ ಸಮಯ. ಅವ್ರ ಎಮೋಷನ್ ಜೊತೆಗೆ ಬೇರೆಯವರ ಎಮೋಷನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರಿಗೆ ಏನಂತಾರೆ, ಸ್ಕೇಪ್ ಗೋಟ್ ಚೈಲ್ಡ್ ಅಂತಾರೆ. ಮೊದಲು ನಮ್ಮ ಎಮೋಷನ್ನ ನಾವು ಸರಿಯಾಗಿ ಫೀಲ್ ಮಾಡಿ ಬೇಡದೇ ಇರೋದನ್ನು ಅನ್ವಾಂಟೆಡ್ ನೆಗೆಟಿವ್ ಭಯ, ಕೋಪ, ಅಸೂಯೆ, ಮೋಹ ಅದೆಲ್ಲ ಕಂಪ್ಲೀಟ್ ಬಿಟ್ಟಾಕಬೇಕು. ಅಟ್ಯಾಚ್ಮೆಂಟ್, ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೇಬೇಡಿ. ಎಷ್ಟು ಅಟ್ಯಾಚ್ಮೆಂಟು ಇರುತ್ತೋ ಅಷ್ಟೇ ನೋವು ಅನುಭವಿಸ್ತೀರ. ಸೊ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾರಲ್ಲ, ಯಾರು ಎಮೋಷನ್ನ ಜಾಸ್ತಿ ಫೀಲ್ ಮಾಡ್ತಾರೆ, ಅವರಿಗೆ ನಾನು ಹೇಳಿರೋ ಪ್ರತಿಯೊಂದು ವಿಡಿಯೋದು ಚೆನ್ನಾಗಿ ಅರ್ಥ ಆಗುತ್ತೆ. ಬೇರೆಯವರಿಗೆ ಟೈಮ್ ತಗೊಳುತ್ತೆ, ಇವರಿಗೆ ಒಂದು 3-4 ವಿಡಿಯೋದಲ್ಲೇ ನಾನು ಹೇಳೋದು ಎಲ್ಲ ಗೊತ್ತಾಗತ್ತೆ. ಸೊ ಸ್ಕೇಪ್ ಗೋಟ್ ಚೈಲ್ಡ್ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೊಬೇಕು. ಬೇರೆಯವರ ಎಮೋಷನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ. ಅವ್ರ ಎಮೋಷನ್ಸ್ನ ಅವರೇ ಫೀಲ್ ಮಾಡಬೇಕು. ನೀವು ಏನಂತೀರ, ಅವ್ರ ಲಗೇಜನ್ನು ನೀವು ಹೊರಕ್ಕೆ ಹೋಗಿ ನಿಮಗೆ ಜಾಸ್ತಿ ಏನಂತೀರ, ಮಾನಸಿಕ ಒತ್ತಡ ನಿಮಗೆ ಜಾಸ್ತಿ ಇರುತ್ತೆ. ಯಾಕಂದರೆ ನೀವು ಭಾವನೆಗಳನ್ನು ಫೀಲ್ ಮಾಡ್ತೀರ. ಬೇರೆಯವರಿಗೆ ನಿಮ್ಮಷ್ಟು ಭಾವನೆಗಳು ಫೀಲ್ ಮಾಡೋಕ್ಕೆ ಆಗಲ್ಲ. ನೀವು ಸ್ವಲ್ಪ ಡೀಪಾಗಿ ಫೀಲ್ ಮಾಡ್ತೀರ. ಬೇರೆಯವರಿಗೆ ನಿಮ್ಮಷ್ಟು ಫೀಲಿಂಗು ಆಗಲ್ಲ ಅವರಿಗೆ. ಸೊ ಸ್ಕೇಪ್ ಗೋಟ್ ಚೈಲ್ಡ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.